ಸಂಪಿಗೆ ಬ್ಲಾಗ್ಗೆ ಸ್ವಾಗತ. ನಾನು ಪ್ರದೀಪ. ಇತ್ತೀಚೆಗೆ ನನ್ನಲ್ಲಿ ಕೌನ್ಸಿಲಿಂಗ್ಗೆ ಬರುವಂತಹ ಯೂತ್ಸ್ ಸಿಗರೆಟ್ ಸೇದುವ ಹ್ಯಾಬಿಟ್ನ ಸಂಪೂರ್ಣವಾಗಿ ನಿಲ್ಲಿಸೋದು ಹೇಗೆ, ತುಂಬಾ ಸಲ ಪ್ರಯತ್ನಿಸಿದರೂ ಸಹ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇವರ ಪೋಷಕರಿಗೂ ಸಹ ಇದೇ ಚಿಂತೆ. ನಿಮಗೆ ಗೊತ್ತಿದೆ, ಆದ್ರೂ ನಾನು ಹೇಳ್ತೀನಿ ಸ್ನೇಹಿತರೆ, ಬೀಡಿ ಸಿಗರೆಟ್ ಸೇವನೆ ಒಂದು ಬಾರಿ ನೀವು ಸೇದುವುದನ್ನ ಮುಂದುವರಿಸಿದ್ರೆ ಅದನ್ನ ನಿಲ್ಲಿಸಬೇಕು ಅನ್ನುವ ಆಸಕ್ತಿ ಸೇದುವ ವ್ಯಕ್ತಿಗೆ ಬರಬೇಕೇ ಹೊರತು ಪೋಷಕರಿರ್ಬೋದು, ಹೆಂಡತಿ, ಲವ್ವರ್, ದೇವರು ಹೀಗೆ ಯಾರೇ ಬಂದು ಹೇಳಿದ್ರು ಆ ವ್ಯಕ್ತಿ ಬಿಡೋದಿಲ್ಲ. ಅದೆಷ್ಟೇ ಪ್ರಾಮಿಸ್ ಮಾಡಿದ್ರು ಬಿಡೋದಿಲ್ಲ. ಯಾಕಂದ್ರೆ ಇದೊಂದು ವ್ಯಕ್ತಿತ್ವ ದೋಷದ ಸಮಸ್ಯೆ, ಅಂದ್ರೆ ಇದೊಂದು ಪರ್ಸನಾಲಿಟಿ ಡಿಸಾರ್ಡರ್. ಇದಕ್ಕಿರುವ ಒಂದೇ ಒಂದು ಔಷಧಿ ಸೇದುವ ವ್ಯಕ್ತಿಯಲ್ಲಿ ಇರುತ್ತೆ, ಅದು ದೃಢವಾದ ಸಂಕಲ್ಪ. ನಾನು ಇನ್ನು ಯಾವತ್ತೂ ಸೇದುವುದಿಲ್ಲ ಅನ್ನುವ ಸಂಕಲ್ಪ ಒಂದೇ ಸಿಗರೇಟ್ ಅನ್ನ ಬಿಡೋದಿಕ್ಕೆ ಸಾಧ್ಯ. ಹಾಗೊಂದು ವೇಳೆ ನೀವು ಸಂಕಲ್ಪ ಹೊಂದಿದವರೇ ಆಗಿದ್ರೆ ನಿಮ್ಮ ಸಂಕಲ್ಪದ ಜೊತೆಗೆ ನಾನು ಹೇಳುವ ಈ ನ್ಯಾಚುರಲ್ ರೆಮಿಡಿನ ಮಾಡಿ ಪ್ರಯತ್ನಿಸಿ. ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ನಿಮಗೆ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಇಡೋದಕ್ಕೆ ಆಗದೇ ಇದ್ರೆ ಬೆಂಗಳೂರಿನಲ್ಲಿರುವ ನಮ್ಮ ಸಂಸ್ಥೆಗೆ ಬನ್ನಿ. ಕೌನ್ಸಿಲಿಂಗ್ ಜೊತೆಗೆ ಥೆರಪಿಯನ್ನ ಮಾಡಿ ನಿಮ್ಮ ಸಮಸ್ಯೆಯನ್ನ ಸಂಪೂರ್ಣವಾಗಿ ಬಗೆಹರಿಸೋಣ. ಹಾಗಾದ್ರೆ ಬನ್ನಿ, ಇವತ್ತೊಂದು ನ್ಯಾಚುರಲ್ ರೆಮಿಡಿ ನಿಮಗೆ ಪರಿಚಯ ಮಾಡ್ತೀನಿ. ಈ ನ್ಯಾಚುರಲ್ ರೆಮಿಡಿಗೆ ಬೇಕಾಗಿರೋದು ಶುದ್ಧವಾಗಿರುವ ಸೋಂಪಿನ ಕಾಳು ಹಾಗೂ ಪಲಾವ್ ಎಲೆ, ಬೇ ಲೀಫ್. ಮಾಡುವ ವಿಧಾನ: ಕುದಿಯುವ 2 ಲೋಟ ನೀರಿಗೆ ಕುಟ್ಟಿ ಪುಡಿ ಮಾಡಿರುವ 1 ಸ್ಪೂನ್ ಸೋಂಪಿನ ಕಾಳನ್ನ ಹಾಕಿ ಕುದಿಸಿ 1.5 ಲೋಟದಷ್ಟು ಕಷಾಯವಾದಾಗ ಮೀಡಿಯಂ ಗಾತ್ರದ 2 ಪಲಾವ್ ಎಲೆ ಅಥವಾ ಬೇ ಲೀಫ್ ಹಾಕಿ ಕುದಿಸಿ ನಂತರ 1 ಲೋಟವಾದಾಗ ಇಳಿಸಿ ಉಗುರು ಬೆಚ್ಚಗಿನ ಬಿಸಿಗೆ ಇದನ್ನ ಕುಡಿಬೇಕು. ಯಾವಾಗ ಕುಡಿಬೇಕು ಅಂತಂದ್ರೆ ಬೆಳಗ್ಗೆ ತಿಂಡಿಯಾಗಿ 1 ಗಂಟೆಯ ನಂತರ, ಹಾಗೆ ರಾತ್ರಿ ಊಟವಾಗಿ 1 ಗಂಟೆಯಾದ ನಂತರ ಸೇವಿಸಬೇಕು. ಇದನ್ನ ಸೇವಿಸಿಯೂ ನಿಮಗೆ ಸಿಗರೆಟ್ ಕಂಟ್ರೋಲ್ ಆಗದೇ ಇದ್ರೆ ಈ ಸ್ಕ್ರೀನ್ ನಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆಗೆ ಬನ್ನಿ. ಕೌನ್ಸೆಲಿಂಗ್ ಪುನರ್ವಸತಿ ಕೇಂದ್ರದ ಸೌಲಭ್ಯವೂ ಇರುತ್ತೆ. ಅನುಭವಸ್ಥ ಕ್ಲಿನಿಕಲ್ ಸೈಕಾಟ್ರಿಸ್ಟ್, ಫಿಜಿಷಿಯನ್ ಹಾಗೂ ಥೆರಪಿಸ್ಟ್ಗಳ ಸೌಲಭ್ಯವೂ ಇರುತ್ತೆ. ನ್ಯಾಚುರಲ್ ರೆಮಿಡಿ ಅಥವಾ ಮನೆಮದ್ದು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಥಳೀಯ ಆಯುರ್ವೇದ ವೈದ್ಯರ ಸಲಹೆ ಕೇಳಿ ನಂತರ ಸೇವಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.